ಮನೆಯಿಂದ ದೀಪವ ಹಚ್ಚಬೇಕು ಮಾನವ. ನಾವೆಲ್ಲರೂ ಒಂದೇ ಅನ್ನುವುದರ ಸಂಕೇತವಾಗಿ ದೀಪವನ್ನು ಹಚ್ಚುತ್ತೇವೆ, ದೀಪವನ್ನು ಬೆಳಗುತ್ತೇವೆ. ಹೌದು, ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ದೀಪಗಳ ಅಲಂಕಾರ ಹೇಗೆ ಅನ್ನುವುದನ್ನು, ಜೊತೆಗೆ ಅವೆಲ್ಲವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕೆ ಇವತ್ತು ನಮ್ಮ ಜೊತೆ ಇರ್ತಾರೆ ಲಕ್ಷ್ಮಿಯವರು. ಲಕ್ಷ್ಮಿಯವರನ್ನ ಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ. ಲಕ್ಷ್ಮಿಯವರೇ, ನಮ್ಮ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾವುದೇ ಒಂದು ವಸ್ತುನ ಸುಮ್ಮನೆ ಹಾಗೆ ಬಳಸೋದಕ್ಕಿಂತ ಅದಕ್ಕೆ ಮತ್ತಷ್ಟು ಅಲಂಕಾರಗೊಳಿಸಿ ಬಳಸೋದು ನಿಜಕ್ಕೂ ಒಂದು ಒಳ್ಳೆಯ ಅನುಭವ ಕೂಡ, ಒಂದು ಉತ್ತಮವಾದ ಆರ್ಟ್ ಅಂತ ಕೂಡ ಹೇಳ್ಬೋದು. ಸೊ ಈಗ ನೀವು ನಮಗೆ ದೀಪವನ್ನು ಕೇವಲ ದೀಪವಾಗಿ ಬಳಸದೆ ಅದನ್ನು ಅಲಂಕಾರಗೊಳಿಸೋಕ್ಕೆ ತೋರ್ಸೋಕ್ಕೆ ಕೂಡ ಬಂದಿರುವಂಥದ್ದು. ಯಾವ ರೀತಿ ಅಲಂಕಾರ ಮಾಡ್ತಿದ್ದಾರೆ ದೀಪಕ್ಕೆ ಇವತ್ತು ಅಂತ? ಮಣ್ಣಿನ ಹಣತೆಗಳನ್ನು ಹಾಗೆ ಬಳಸೋದ್ರಲ್ಲಿ ಅಷ್ಟು ಲಕ್ಷಣ ಕಾಣೋದಿಲ್ಲ. ಅದಕ್ಕೆಲ್ಲ ಪೇಂಟಿಂಗ್ ಮಾಡಿ, ಕುಂದನು ಸ್ಟಡ್ಸ್ ಎಲ್ಲ ಅಂಟಿಸಿ ಅದನ್ನು ಸ್ವಲ್ಪ ಫ್ಯಾಷನಬಲ್ ಆಗಿ ಇಟ್ಟು ಡೆಕೋರೇಷನ್ ಮಾಡಿ ಮಾಡೋವಂಥದ್ದು ಇವಾಗ ಬಂದಿದೆ. ಸೊ ಅದನ್ನು ನಾನಿವತ್ತು ಮಾಡಿ ತೋರಿಸ್ತೀನಿ. ದೀಪದ ಅಲಂಕಾರ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮಣ್ಣಿನ ಹಣತೆ, ಲ್ಯಾಂಪ್ ಗ್ಲಾಸ್, ಸಿಡಿ, ಆಕ್ರಿಲಿಕ್ ಕಲರ್ಸ್, ನವಿಲುಗರಿ, ಫ್ಯಾಬ್ರಿಕ್ ಗ್ಲೂ, ಕುಂದನ್, ಸ್ಟೋನ್ ಗ್ಲೇಸ್, ಬ್ರಷ್, ವೈಟ್ ಹಾಫ್ ಕಟ್ ಪರ್ಲ್ಸ್, ಸ್ಟೋನ್ಸ್, ಸೆಲೋಟೇಪ್ ಮತ್ತು ಹಣತೆಗಳು. ಈಗ ಮೊದಲಿಗೆ ಸಿಡಿ ಬೇಕು, ಒಂದು ಹಳೆ ಸಿಡಿ. ನಾನು ಇಲ್ಲಿ ಬ್ಲೂ ಕಲರ್ ತೊಗೊಂಡಿದ್ದೀನಿ, ಇದು ಮೆಟಾಲಿಕ್ ಕಲರು. ಸೊ ಇದಕ್ಕೆ ಇದನ್ನು ಪೇಂಟ್ ಮಾಡ್ಕೋತೀನಿ. ಆ ವೈಟ್ ಪಾರ್ಟ್ಗೂ ಹಚ್ತಾ ಇದ್ದೀರಾ? ಫುಲ್ಲು ಹಚ್ಬಿಡೋದು, ಯಾಕಂದರೆ ಅದು ಕವರ್ ಆಗುತ್ತೆ. ಓಕೆ, ಎಷ್ಟೊತ್ತು ಬೇಕು ಇದು ಡ್ರೈ ಆಗೋದಕ್ಕೆ? ಇದು 1 ಸೆಕೆಂಡಿಗೆ ಡ್ರೈ ಆಗುತ್ತೆ. ಬಿಕಾಸ್ ಇದು ಒಂದೇ ಕೋಟ್ ಹಾಕಿರೋದ್ರಿಂದ 1 ನಿಮಿಷಕ್ಕೆ ಡ್ರೈ ಆಗುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ನವಿಲುಗರಿ ಕಡ್ಡಿ ಸಾಮಾನ್ಯ ಇದು ಈ ಥರ ಈ ಶೇಪಲ್ಲಿ ಇರುತ್ತೆ. ಸ್ವಲ್ಪ ಕಟ್ ಮಾಡ್ಕೊಂಬಿಟ್ರೆ ಒಂಚೂರು ಸ್ಲೈಟಾಗಿ ಈ ಪೋರ್ಷನ್ನು ಇವಾಗ ಕೂಡುತ್ತೆ. ಸೊ ತೆಳುವಾಗೋದ್ರಿಂದ ಸ್ಟಿಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಿಮಗೆ ಎಷ್ಟು ವಿಡ್ತ್ ಬೇಕು ನೋಡಿಕೊಂಡು ಸ್ಟಿಕ್ ಮಾಡ್ಕೋಬೋದು, ಇಲ್ಲ ಲೂಸಾಗೇ ಇರಲಿ ಅಂದರೆ ಹಾಗೂ ಇಟ್ಕೋಬೋದು. ಇದಕ್ಕೆ ಡಯಾಗನ್ ಆಪೋಸಿಟ್ ಆಗಿ ಮಾಡ್ಕೊಂಡು ಹೋದರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ, ಶೇಪ್ ಗೊತ್ತಾಗುತ್ತೆ, ಯಾವ ಕಡೆಗೆ ಎಷ್ಟು ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇದೇ ಥರ ಎಲ್ಲದಕ್ಕೂ ಫುಲ್ಲು ಅಂಟಿಸ್ಕೊಳ್ತಾ ಹೋಗಬೇಕು. ಅಂದರೆ ಒಟ್ಟಾರೆ ಸಿಡಿ ಫುಲ್ ಕವರ್ ಆಗೋ ಥರ ಅಂಟಿಸ್ಕೊಂಡು ಹೋಗಬೇಕು. ಸಿಡಿ ಫುಲ್ ಕವರ್ ಆಗೋಷ್ಟು ನಿಮ್ಗೆ ಬೇಕಂದರೆ ಹಾಕೋಬೋದು. ಓಕೆ, ನೀವೀಗ 4 ಸೈಡ್ಸ್ ಹಾಕ್ಕೊಳ್ತಿದ್ದೀರಾ? ಹೌದು, ನಾನೀಗ 4 ಸೈಡ್ಸ್ ಹಾಕ್ಕೊಳ್ತಾ ಇದ್ದೀನಿ, ಇನ್ನೂ ಅಟ್ರಾಕ್ಟಿವ್ ಆಗಿರುತ್ತೆ. ಇದು ಹೀಗೆ ಕಾಣುತ್ತೆ. ಬೇಕಂದರೆ ಇನ್ನು 4 ಸೈಡ್ಸು ಹಾಕ್ಕೋಬೋದು. ಸಿಡಿ ರೆಡಿ ಮಾಡಿದ್ದಾಯಿತು, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಅಂತ? ನೆಕ್ಸ್ಟು ಈ ಮಣ್ಣಿನ ಹಣತೆಗೆ ನಾವು ಪೇಂಟ್ ಮಾಡ್ಕೋಬೇಕು. ನಾನು ಈಗ ಇಲ್ಲಿ ಬ್ಲೂ ತೊಗೊಂಡಿದ್ದೀನಿ, ಇದು ಬ್ಲೂ ಕಲರು ಫುಲ್ಲು ಇದಕ್ಕೆ ಕೆಳಗಡೆ ಪೇಂಟ್ ಮಾಡ್ಕೋತೀನಿ. ನವಿಲುಗರಿ ಕಲರ್ಸ್ನೇ ಯೂಸ್ ಮಾಡಿದ್ದೀರಾ? ಹಾಂ, ಹೌದು. ಹೀಗೆ ಫುಲ್ಲು ದೀಪಕ್ಕೆ ಫುಲ್ಲು ಬ್ಲೂ ಕಲರ್ ಮಾಡ್ಕೋಬೇಕು. ಈಗ ದೀಪಕ್ಕೆ ಕಲರಿಂಗ್ ಮುಗಿತಾ ಇದೆ, ಜೊತೆಗೆ ಅಲ್ಲಿ ನೀರು ಕೂಡ ಇಲ್ಲ, ಇದು ಪೇಂಟು ಸ್ವಲ್ಪ ಥಿಕ್ಕಾಗಿರುತ್ತೆ ಕೆಲವು ಸರ್ತಿ. ಸೊ ಅದು ಸ್ಪ್ರೆಡ್ ಆಗಲ್ಲ ಅಂತ ಅಂದರೆ ನೀವು ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ಮತ್ತು ನಾನಿಲ್ಲಿ ಬೇಸ್ಗೆ ಗೋಲ್ಡ್ ಹಾಕ್ಕೋತೀನಿ. ಈಗ ಡೈರೆಕ್ಟ್ ಗೋಲ್ಡ್ ನಿಮಗೆ ಆರ್ನಮೆಂಟ್ ಗೋಲ್ಡ್ ಸಿಗಬೇಕಂದ್ರೆ ನೀವು ಬೈಂಡರಿಂದನೇ ಮಿಕ್ಸ್ ಮಾಡಬೇಕು. ಸೊ ವಾಟರ್ ಯೂಸ್ ಮಾಡಬಾರ್ದು ಇದಕ್ಕೆ. ಸೊ ನಾನು ಸ್ವಲ್ಪ ಬೈಂಡರ್ ಹಾಕ್ಕೋತಾ ಇದ್ದೀನಿ. ಇದು ಪೌಡರ್ ಗೋಲ್ಡ್. ಸೊ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಇದ್ರ ಬೇಸ್ಗೆ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ನಾನು ಇಲ್ಲಿ ಕಾಂಟ್ರಾಸ್ಟ್ ಆಗಿ ಪಿಂಕ್ ಕಲರ್ನ ಬಳಸ್ತಾ ಇದ್ದೀನಿ. ಇದು ಕೂಡ ಮೆಟಾಲಿಕ್ ಪಿಂಕ್, ಅದು ಮೆಜಂತಾ ಆ್ಯಕ್ಚುಲಿ. ಇದಕ್ಕೆ ಪೂರ್ತಿ ಹೀಗೆ ಕಂಪ್ಲೀಟಾಗಿ ಹಚ್ಕೋಬೇಕು. ಇದಕ್ಕೆ ಪಿಂಕ್ ಕಲರ್ನ ಕೊಟ್ಟ ಮೇಲೆ ನಾನು ಇದಕ್ಕೆ ಗೋಲ್ಡಲ್ಲಿ ಔಟ್ಲೈನ್ ಕೊಟ್ಕೊಂಡಿದ್ದೀನಿ ಆ ಡಿಸೈನ್ಗೆ. ಸೊ ನಾವೀಗ ಇದಕ್ಕೆ ಈ ಥರದ್ದು ಸ್ಟೋನ್ಸ್ನ ಈ ಖಾಲಿ ಇರೋ ಜಾಗದಲ್ಲಿ ಅಂಟಿಸ್ಬೇಕು. ಫಿಲ್ ಮಾಡ್ತಾ ಹೋಗ್ಬೇಕು. ಒಂದೊಂದು ಇಟ್ಟರೆ ಸಾಕು. ಹೀಗೆ ಎಲ್ಲ ಮಧ್ಯದಲ್ಲಿ ಒಂದೊಂದು ಡಾಟ್ ಇಟ್ಕೊಂಡ್ರೆ ಸಾಕು.
ಸೊ ಈಗ ನಾನು ಇದು ಸ್ಟೋನ್ ಲೇಸ್ ಇದೆ, ಇದು ಅಂಗಡಿಗಳಲ್ಲಿ ಸಿಗತ್ತೆ. ಇದನ್ನು ತೊಗೊಂಡು ಇದ್ರ ಸುತ್ತಲೂ ಹೀಗೆ ಕವರ್ ಮಾಡ್ತೀನಿ ಇದನ್ನು. ಸೊ ಇದು ಲೆಂತ್ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೋದು. ಈಗ ಇದು ಇಷ್ಟು ಮಟ್ಟಿಗೆ ರೆಡಿ ಆಗಿದೆ. ಈಗ ಇದ್ರ ಮೇಲೆ ಲ್ಯಾಂಪ್ ಬರುತ್ತಲ್ಲ, ಈ ಲ್ಯಾಂಪ್ಗೂ ಕೂಡ ನಮಗೆ ಏನು ಬೇಕೋ ಆ ಥರ ಡಿಸೈನ್ಸು ಮಾಡ್ಕೋಬೋದು. ಸೊ ನಾನು ಇದಕ್ಕೆ ಈ ಥರ ಸಣ್ಣ ಸ್ಟೋನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಂಪ್ ಅಲಂಕಾರ ಮಾಡಿದ್ಮೇಲೆ ಅದು ಈ ರೀತಿಯಾಗಿ ಕಾಣ್ತಾ ಇದೆ. ಹೌದು, ಇದಕ್ಕೂ ಸುತ್ತಲೂ ಇಲ್ಲಿ ಕೊಟ್ಟಿರೋಂಥ ಸ್ಟೋನ್ ಲೇಸ್ನ ಇದಕ್ಕೂ ಕೊಟ್ಟಿದ್ದೀನಿ. ಸೊ ಇದನ್ನು ಇದಕ್ಕೆ ಹೀಗಿಡ್ಬೋದು. ಮತ್ತು ನಾನು ಆವಾಗಲೇ ರೆಡಿ ಮಾಡಿರೋವಂಥ ಈ ಒಂದು ಸಿಡಿಗೆ ಪಿಕಾಕ್ ಫೆದರ್ ಅಂಟಿಸಿರೋದಕ್ಕೆ ಇಲ್ಲಿ ಕೂಡ ಕೆಳಗಡೆ ಗಮ್ ಹಾಕಿ ಫಿಕ್ಸ್ ಮಾಡ್ಬೋದು. ಸೊ ಇದು ಹೀಗೆ ಫಿಕ್ಸ್ ಆಗಿದೆ. ಇದಕ್ಕಿನ್ನೂ ನಿಮ್ಗೆ ಎಕ್ಸ್ಟ್ರಾ ಅಡಿಷನಲ್ಲಾಗಿ ಡೆಕೋರೇಷನ್ ಮಾಡ್ಬೇಕನ್ಸಿದ್ರೆ ಈ ಥರ ಖಾಲಿ ಪಾಟ್ ಸಣ್ಣದು ಸಿಗುತ್ತೆ. ಇದಕ್ಕೂ ಕೂಡ ನೀವು ಚಿಕ್ಕ ಚಿಕ್ಕ ದೀಪಗಳು ಸಿಗುತ್ತೆ. ಇದಕ್ಕೆ ನೀವು ಇದೇ ಕಲರ್ನೇ ಕಾಂಟ್ರಾಸ್ಟ್ ಮಾಡಿ ಹಚ್ಕೋಬೋದು. ಇದನ್ನು ನಾನು ರೆಡಿ ಮಾಡಿರೋದಿದೆ. ಸೊ ನಾನು ಇದಕ್ಕೆ ಒಳಗಡೆ ಬ್ಲೂ ಮತ್ತು ಮೇಲೆ ಗೋಲ್ಡ್ ಔಟ್ಲೈನ್ ಕೊಟ್ಟು ಅದಕ್ಕೆ ಸ್ಟೋನ್ಸ್ ಅಂಟಿಸ್ಕೊಂಡಿದ್ದೀನಿ. ಇದಕ್ಕೆ ಹೊರಗಡೆ ಕೂಡ ಬ್ಲೂ ಕಲರೇ ಕೊಟ್ಟಿದ್ದೀನಿ. ಸೊ ಇದನ್ನು ನಾವು ಇಲ್ಲಿ ಹೀಗೆ ಗಮ್ ಹಾಕಿ ಫಿಕ್ಸ್ ಮಾಡ್ಬೋದು. ಇದೇ ರೀತಿ ಸುತ್ತಲೂ ಅಂಟಿಸ್ಕೊಂಡು ಸೊ ಇದು ಹಣತೆಗಳನ್ನು ಕೂಡ ಹೀಗೆ ಅರೇಂಜ್ ಮಾಡಿಕೊಂಡು ಸುತ್ತಲೂ ಮಾಡಬಹುದು. ಲಕ್ಷ್ಮಿ ಅವರೇ, ಇವತ್ತಿನ ಸಿರಿ ಕಾರ್ಯಕ್ರಮಕ್ಕೆ ಬಂದು ದೀಪವನ್ನು ತುಂಬ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿ ಸೊಗಸಾಗಿ ಮಾಡುವ ಬಗೆ ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಮಸ್ಕಾರ. ಇದು ಇವತ್ತಿನ ಸಿರಿ ಕಾರ್ಯಕ್ರಮ. ನಾವು ನಿಮಗೆ ತೋರಿಸಿದಂಥ ಕೆಲವು ಉಪಯುಕ್ತ ವಿಚಾರಗಳು ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಸಿರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಇದೇ ಸಿರಿ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.